ಏ ಗೋಡಂಬಿ, ಅತ್ತೆ ಮನೆಗೆ ಅಡಿಗೆ ಎಣ್ಣೆ ತಂದಿದ್ನಲ್ಲ, ಅದರಲ್ಲಿ ಅರ್ಧ ಪ್ಯಾಕೆಟ್ ಒಡೆದೋಗಿ ಚೆಲ್ಲೋಗಿದೆ ಕಲ. ಮಾವ ಜೋರಾಗೆ ಪ್ಲಾನ್ ಮಾಡಿದಾನೆ ಅಂದ್ಮೇಲೆ ಈ ಸೋಮೆ ಕೂಡ ಒಂದ್ ಗತಿ ಕಾಣೋದು ಪಕ್ಕ. ಅಳಿ ಅಂದ್ರೆ ಏನ್ ನೋಡ್ತಿದ್ದೀರಿ, ಹೋಗಿ ಮಾತಾಡ್ಕೊಂಡು ಬನ್ನಿ. ಸೋಮ ಬಾಬಾ, ಎಲ್ರು ಮೆಟ್ಲ ಮೇಲೆ ಕಾಲಿಟ್ರೆ ಮ್ಯಾಲಕ್ ಹೋಯ್ತಾರೆ, ನೀನ್ ಸೀದಾ ಕೆಳಕ್ ಹೋಗ್ಬಿಡ್ತೀಯ. ಬನ್ನಿ. ನೀನು ಕೂದಲಿಗೆ ಗೋರಂಟಿ ಹಾಕದ ತಂದಾಗದೆ. ಅಳಿ ಅಂದ್ರೆ ಏ ಏನಾಯ್ತಲ್ಲ? ಅಯ್ಯಯ್ಯಯ್ಯೋ ಗೌಡ್ರೆ, ಏನ್ ಮಾಡ್ಕೊಂಡ್ರಿ ಗೌಡ್ರೆ? ಭಗವಂತ ನೋಡ್ಕೊಂಡ್ ಬರುತ್ತಾನೆ. ಬನ್ನಿ 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 ಬನ್ನಿ. ಎದ್ದೇಳ ಬರಲ್ಲ ಛತ್ರಿ. ಏನಕ್ಕ ಸೀನಾ, ಚಿಕ್ಕ ಹುಡುಗಂತರ ಟೈರ್ ಎತ್ತವನೆ. ಇವನ್ ಯಾವಾಗ್ಲೇ ದೊಡ್ಡವನಾಗಿದ್ದ ಚೈಲ್ಡು. ಏನೋ ಜಿಮ್ ಸೀನಾ, ಗಾಡಿ ಟೈರ್ ಇದ್ರೆ ನಮ್ಮನ್ ಕರ್ಕೊಂಡು ಹೋಗೋತಪ್ಪ, ನೀನ್ ನೋಡಿದ್ರೆ ಟೈರ್ನೇ ಕರ್ಕೊಂಡು ಹೋಗ್ತಾ ಇದ್ಯಾ? ಬೇಡ ಕಣಮ್ಮಿ, ನನಗೆ ಕೆಣಕ್ ಪಡ, ಸುಮ್ಮನೆ ಹೋಯ್ತಾರು ಹೇಳ್ತಾವನಿ. ಇದನ್ನ ಎತ್ತ ಕಷ್ಟ ಪಡ್ತಾರೇನೋ, ಯಾಕೆ ಹಿಂಗ್ ಉಳ್ಸಿದ್ರೆ ಆಯ್ತಪ್ಪ. ಮುಟ್ಟೆ, ನಾಳೆ ಕುಸ್ತಿಗೆ ಪ್ರಾಕ್ಟೀಸ್ ಮಾಡ್ತಾರೆ, ನಾನು ಟೈರ್ ತಾಡ್ದಲ್ಲ. ಏಯ್ ಯಾವಳು ಮೂಟೆ, ಬೇಕಾದ್ರೆ ನೀನೇ ಎತ್ಕೋ ಹೋಗಲೇ. ಅಯ್ಯೋ ನನ್ನ ಟೈರು. ಅವ್ನು ಹೋಗಿದ್ ಬಾ ನೀನು. ಮತ್ತೆ ಮೊದಲಿಂದ ಶುರು ಮಾಡಬೇಕು. ಮಾದಪ್ಪಣ್ಣ, ಮಾದಪ್ಪಣ್ಣ, ಇಲ್ಲಿದ್ದೀನಿ, ಬರ್ರವ್ವ. ಕೂತ್ಕೊಳ್ಳಿ. ಪರವಾಗಿಲ್ಲ ಮಾದಪ್ಪಣ್ಣ. ಲೀಲಾ, ಲೀಲಾ, ರಶ್ಮಿನು ರಮ್ಯನು ಬಂದವ್ರ ನೋಡು. ಏನವ್ವ ಬಂದಿತ್ತು? ಅಣ್ಣ ದುಡ್ಡು ಕೊಟ್ಟು ಬನ್ನಿ ಅಂತ ಹೇಳಿದ್ದ, ಅದಕ್ಕೆ ಬಂದ್ವಿ, ತಗೊಳ್ಳಿ. ಈಗೇನ್ ಅರ್ಜೆಂಟ್ ಇತ್ತು, ಆಮೇಲೆ ಕೊಡ್ಬೋದಿತ್ತಲ್ಲ. ಗೊತ್ತಿಲ್ಲ, ಅಂಗಡಿ ಹತ್ರ ಹೋಗಿದ್ವಿ, ಅಣ್ಣ ಕೊಟ್ಬಾ ಅಂತ ಕೊಟ್ಟು ಕಳಿಸ್ತಾ. ಒಳ್ಳೆ ಹುಡುಗ. ಓಹೋ ಕಜ್ಜಾಯ ಘಮ್ಮಂತಿದೆ, ನಮ್ಗಿಲ್ವಾ? ಓ ಬಂದೆ ಬಂದೆ, ತಾಕಗುಂಡಮ್ಮ. ಚೆನ್ನಾಗಿದ್ಯೇನ್ ರಮ್ಯಾ? ಓನ್ಲಿ 4, ನಾವಿರೋದ್ 4 ಜನ. ತಲೆಗ್ 4 ಅಂದ್ರೂ 16 ಆಗಲ್ವಾ? ಇಲ್ಲ, ತಿನ್ನೋ ವಿಷಯದಲ್ಲಿ ರಶ್ಮಿಗೆ ಕೊಟ್ಟು ಸೈಯನ್ಸ್ ಕಳಕ್ ಆಗಕ್ಕಿಲ್ಲ. ಹೋಗು, ಡಬ್ಬಿಗೆ ಹಾಕೊಡು. ಬಿಸಿ ಬಿಸಿ ತಿಂತಾ ಇರಿ, ಈಗ ಹೋಗಿ ತಂದ್ಬಿಡ್ತೀನಿ. ತಿನ್ನುವ. ಮಾದಪ್ಪಣ್ಣ, ನಿಮ್ ಮಗ ಯಾಕೋ ನನ್ ತಟ್ಟೆಗೆ ಕಣ್ಣು ಹಾಕ್ದಂಗಿದೆ, ನಂಗೆ ಹೊಟ್ಟೆ ನೋವು ಬರಲ್ವಾ? ಮೈಗಳು ನನ್ನ ಮಗನೇ, ಒತ್ತಿಗೆ 3 ಮಂಕ್ರಿ ತಿಂತೀಯ, ಈಗ ಅದು ಬೇಕಾ ನಿನ್ಗೆ? ಅದೇನೋ ಕಸರತ್ ಮಾಡ್ತಾ ಇದ್ದೆ, ಹೋಗಿ ಮಾಡ್ಲಾ? ತಕೊಳಪ್ಪ, ಇವನು ಅಕ್ಕ, ಎಲ್ರಿಗೂ ಕೊಟ್ಟು ತಿನ್ನು. ಹುಷಾರಾಗಿ ಹೋಗ್ಬಿಟ್ಟು ಬರ್ರವ್ವ. ಹ್ಞೂ, ಅವಾಗವಾಗ ಬರ್ತಾ ಇರ್ತೀವಿ. ಆಗ್ಲಿ, ಬಾರೆ ಬರ್ತೀವಿ. ಗಮ್ಮಂತ ಇದೆ ಕಣೆ, ನಿಂಗೊಂದು ನಂಗೊಂದು, ಆಯ್ತಾ? ಬಾ.
ಛತ್ರಿ ಲಿಂಬು. ಆಯ್ತು ತಡಿ. ಮೆಲ್ಗೆ ಮೆಲ್ಗೆ. ಲೇ ಸೋಮ ಏನ್ಲಾಯ್ತು? ಗೊತ್ತಾಯ್ತಲ್ಲ ಕನ್ನಡ ಕಣ್ಣು ಮಂಜು ಮಂಜು. ಲೇ ಬಾಬಾ ಏನ್ಲ ಮಾಡ್ಕೊಂಡೆ? ನನ್ಗಾಗದೆ ಹೋಗ್ಲಾ ಕಡೆಗೆ. ಅಳಿ ಅಂದರೆ ನೀವು ಮಾತಾಡಬೇಡಿ, ಸುಮ್ಮನೆ ಇರಿ. ಒಳಗೆ ತೆಗಿಯೋದ್ರಲ್ಲಿ ನಮ್ಮ ಶಿವು ಎತ್ತಿದ ಕೈ, ಅವನ ಕೈ ಇಟ್ಟರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಶಿವ ಅದೇನು ನೋಡು ಸ್ವಲ್ಪ. ಹಾಂ ಮಾವ. ಅಯ್ಯೋ ಸ್ವಲ್ಪ ಎಣ್ಣೆ ಹಾಕಿ ತಿಕ್ಕು ಮಾವ, ಇಲ್ಲಾಂದರೆ ಪಾಪ ಕಷ್ಟ. ಏನಾಗಿಲ್ಲ ಒಬ್ಬ. ಶಿವ ಶಿವ ಏನ್ಲ ನೋಡ್ತಿದ್ಯಾ? ಇಂಥವ್ರೆಲ್ಲ ಭೂಮಿಗೆ ಬರ ದೇಶಕ್ಕೆ ದಂಡ. ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಲಿ ನೋಡ್ತಾನೆ. ಏನು ಮಾಡಬೇಕು ಗೊತ್ತಲ್ಲ. ಅದರಲ್ಲೂ ನಮ್ಮ ಪಾರು ಸುದ್ದಿಗೆ ಬಂದಂಕಲ್ಲ, ಬಿಡ್ಬೇಡಕ್ಕಲ್ಲ, ರುಬ್ಬಿಡು. ಸೋಮ ಕಾಣಿಸ್ತದೇನ್ಲಾ? ವಾ ಅಳಿ ಅಂದರೆ ಬರ್ಲಾ ಕಡಿಕೆ ಬರ್ಲಾ. ನಾವು ಡಾಕ್ಟರ್ ತಪ್ಪ ಕರ್ಕೊಂಡು ಹೋಗ್ತೀನಿ. ತಗೊಳ್ಳ. ನಮ್ಮ ಅಪ್ಪ ಕಲಿಸಿರೋ ವಿದ್ಯೆ ಕೊಡ್ರೆ ದುಡ್ಡಿಗೆ ಮಾರ್ಕೊಳಕ್ಕಿಲ್ಲ ನಾನು. ನಾವು ಮಾಸ್ತಿ ಕೊಪ್ಲೋರು, ಬಿಟ್ಟು ಕೆಲಸ ಮಾಡಿಸ್ಕೊಂಡು ಅಭ್ಯಾಸ ಇಲ್ಲ. ತಗೊಳ್ಳ. ದುಡ್ಡು ಗಿಟ್ಟು ಬೇಡ ಕೊಡ್ರೆ. ಶಿವು ಪ್ರೀತಿಯಿಂದ ಕೊಡ್ತಿದ್ದಾರೆ, ತಗೊಳ್ಳೋ. ಸರಿ ಕೆಮ್ಮ. ಹಂಗಂದ್ರೆ ನಾ ಬರ್ತೀನಿ ಮಾವ. ಅತ್ತೆ ಬರ್ತೀನಿ. ಬರೋ. ಬೇಗ್ರೆ, ಈ ಕೆಲಸದೊಂದು ಹೊಸಿ ಜಾಸ್ತಿ ಆಯಿತು. ಎಲ್ಲ ಸರಿ ಐತೆ. ಈ ನನ್ನ ಮಗ ಕಣ್ಣಲ್ಲಿ ಕಸ ಬಿದ್ದಂಗೆ ಆಗಾಗ ಬರ್ತಾನೆ ಅವನೇ. ಅವನು ದೂರ ಇಡಿ. ನಾಗೇಗೌಡ್ರಿ, ಈ ವೀರಭದ್ರನಿಗೆ ಅಟ್ಟದ ಮೇಲಿರೋರನ್ನ ಪಟ್ಟಕ್ಕೇರಿಸೋದು ಗೊತ್ತು, ಪಟ್ಟದಲ್ಲಿ ಕೂತವ್ರನ್ನ ಚಟ್ಟದಲ್ಲಿ ಮಲಗಿಸೋದು ಗೊತ್ತು. ನೀವೇನು ಯೋಚನೆ ಮಾಡಬೇಡಿ. ಅಕ್ಕ ಕಜಾಯ ಚೆನ್ನಾಗಿದೆ ಅಲ್ಲ? ಹ್ಞೂ ಕಣೆ, ಆ ಸೀನಾ ಅವರಮ್ಮ ಪಾಪ ಸಖತ್ ಸ್ವೆಟ್ ಹಾರ್ಟು. ಅಕ್ಕ ಅದು ಸ್ವೆಟ್ ಹಾರ್ಟ್ ಅಲ್ಲ, ಸ್ವೀಟ್ ಹಾರ್ಟು. ಅದೇ ಆದರೆ ಆ ಸೀನಾ ಮಾತ್ರ ಅವ್ರ ಅಮ್ಮನ ಹೊಟ್ಟೆಲ್ ಮಾತ್ರ ಹುಟ್ಟಬಾರ್ದಿತ್ತು ಕಣೆ. ಎಂಥ ಒಳ್ಳೆ ಅಪ್ಪ ಅಮ್ಮ ಅಂದ್ರು ನನ್ನ ಮಗ ಶೋಕಿ ಮಾತ್ರ ಬಿಡಲ್ಲ. ಡಬ್ಬ ನನ್ನ ಮಗ. ಇನ್ನೊಂದು ತಗೊಳ್ಳೆ. ಬೇಡ ಅಕ್ಕ, ಹೊಟ್ಟೆ ತುಂಬೋಗುತ್ತೆ. ಅಯ್ಯೋ, ಹೊಟ್ಟೆ ತುಂಬ ಕೇಳ್ವೇನೆ ತಿಂತಿರೋದು ನೀನೊಳ್ಳೆ. ನೋಡೆ, ಈ ಕಜ್ಜಾಯನಂತೂ ಮನೆವರೆಗೂ ತಗೊಂಡು ಹೋಗೋಕ್ಕಾಗಲ್ಲ. ಡಬ್ಬಿ ಏನಾರು ತುಂಬಿದ್ರೆ ನಂಗಂತೂ ತಡ್ಕೊಳಕ್ಕೆ ಆಗಲ್ಲ. ಹಂಗಂತ ಈ ರೋಡಲ್ಲೆಲ್ಲ ತಿನ್ಕೊಂಡು ಹೋದ್ರೆ ಕಾಲ್ದುಳಾಗ ಹೊಟ್ಟೆ ನೋವು ಬರಲ್ವಾ? ಅದಕ್ಕೆ ಒಂದ್ ಕಡೆ ಕೂತ್ಕೊಂಡು ತಿಂದು ನೀರು ಕುಡ್ದು ಆಮೇಲೆ ನಡ್ಕೊಂಡು ಹೋಗೋಣ. ಇನ್ನೇನ್ ಮನೆ ಬಾಗ್ಲು ತಲುಪೋಷ್ಟ್ರಲ್ಲಿ ಈ ಕಜ್ಜಾಯ ಎಲ್ಲ ಜೀರ್ಣ ಆಗೋಗಿರುತ್ತೆ. ಅಲ್ಲಿ ದೇವಸ್ಥಾನ ಇದೆ, ಹೋಗಿ ಕೂತ್ಕೊಂಡು ತಿನ್ನೋಣ. ಬಾಬಾ ಬಾಬಾ ಬಾ. ಅಕ್ಕ ಅಣ್ಣಂಗೆ ಮಾತ್ರ ಹೇಳಬಾರ್ದು. ತಿನ್ನೆ, ಚೆನ್ನಾಗಿದೆ ಅಲ್ಲ? ನಾನು ಕಿರೋ ನೀನೊಬ್ಬನೇ ಅನ್ನೋ ಭಾವನೆಯಲ್ಲಿ ನಿನ್ನ ಹತ್ರ ಹೇಳ್ಕೊತಿದ್ದೀನಿ ಮಾವ. ಈ ಮದ್ವೆ ನೆಲ್ಸು ಮಾವ. ಅವಳು ಇಷ್ಟಪಡ್ತಿರೋದು ನಿನ್ನ ಕಲ.
ಅವ್ನು ಇನ್ನೊಂದು ಸತಿ ಆ ಥರ ಮಾಡಲೇಬಾರ್ದು. ಆ ಥರ ಬುದ್ಧಿ ಕಲಿಸು ಅವನಿಗೆ. ಪಾರು, ಹಲೋ, ನಿಂಗೆ 100 ವರ್ಷ ಆಯಸ್ಸು. ಥ್ಯಾಂಕ್ ಯು ಮಾವ. ಥ್ಯಾಂಕ್ಸಾ? ಅದ್ ನಂಗೆ ಬೇಡ, ನೀನೇ ಮಡಿಕ. ಇಲ್ಲ ಮಾವ, ನೀನು ನನಗೋಸ್ಕರ ಮಾಡಿರೋ ಕೆಲಸಕ್ಕೆ ನಿನಗೆ ಒಂದಲ್ಲ 100 ಥ್ಯಾಂಕ್ಸ್ ಹೇಳಬೇಕು. ಅಯ್ಯೋ, ಒಂದಕ್ಕೆ ಸುಸ್ತಾಗಿ ನಿಂಗೆ ವಾಪಸ್ ಕೊಟ್ಟಿವ್ನಿ. ಇನ್ನು 100 ಬೇಡ, ಜೀವ ತಡಿಯಕ್ಕಿಲ್ಲ. ನಾನು ನಿಜ ಹೇಳ್ತಿದ್ದೀನಿ ಮಾವ, ಇವತ್ತು ನೀನು ಅಚಾನಕ್ಕಾಗಿ ಬಂದಿದ್ದಕ್ಕೆ ಆ ಸೋಮೇಗೌಡದಿಂದ ನನ್ನ ನಿನ್ನ ಬಚಾವ್ ಮಾಡಿದ್ದು. ಈ ಪ್ರೀತಿ ನನ್ನ ಕೈಲಿ ನೀನೆಲ್ಲ ಮಾಡಿಸುತ್ತೆ ಮಾದೇಶ್ವರ. ಪಾರೋ, ನೀ ಕರ್ದೆ, ನಾ ಬಂದೆ, ನೀ ಹೇಳ್ದೆ, ನಾ ಮಾಡ್ದೆ, ಅಟೆಯ. ಯಾಕೆ ಪಾರೋ ನಗುನ ಅರ್ಧಕ್ಕೆ ನಿಲ್ಸ್ಬಿಟ್ಟೆ? ಮಾವ, ಇವತ್ತಿನ ಥರನೇ ಮುಂದೆನೂ ನನ್ನ ಕಾಪಾಡ್ತೀಯಾ? ನಾನಿರೋದೇ ಅದಕ್ಕಲ್ವಾ ಪಾರೋ. ಹಾಗಾದರೆ ನಿನಗಿನ್ನೊಂದು ಪ್ರಶ್ನೆ. ನಾಳೆ ಸೋಮೇಗೌಡನ ಊರಲ್ಲಿ ಉತ್ಸವ ಇದೆಯಂತೆ. ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೂ ಅಪ್ಪ ಬಿಡ್ತಿಲ್ಲ. ಆ ಸೋಮೇಗೌಡ ನನ್ನ ಮಾತಾಡಿಸ್ಬೇಕು ಅಂತ ನನ್ನ ಹತ್ರ ಕೆಟ್ಟದಾಗಿ ಬರ್ತಾನೆ. ಇನ್ನು ಅವ್ರ ಮನೇಲಿ ನನ್ನ ಯಾರು ಕಾಪಾಡ್ತಾರೆ ಮಾವ? ನಾನೇ ಬಂದು ನಿನ್ನ ಕಾಪಾಡ್ತೀನಿ. ಅವ್ನು ಇನ್ನೊಂದ್ಸಲ ಹಾಗೆ ಮಾಡಿದ್ರೆ? 100 ಸಲ ಬಂದ್ರು 100 ಸಲನೂ ಕಾಪಾಡಕ್ಕೆ ನಾನು ಸಿದ್ಧವಾಗಿರ್ತೀನಿ ಪಾರು. ಹಾಗಾದ್ರೆ ನನ್ನ ಮದುವೆ ಟೈಮಲ್ಲೂ ಕಾಪಾಡ್ತೀಯ ಮಾವ? ಪಾರೋ, ನಮ್ಮನ್ನು ಕಾಪಾಡ್ತಿರೋದೇ ನಮ್ಮ ಉಸಿರಲ್ವಾ ಪಾರೋ. ಆ ಉಸಿರಿರೋ ಗಂಟ ನಮ್ಗೇನು ಆಗಿಲ್ಲ. ಆ ಉಸಿರು ಥರನೇ ನಿನ್ನ ಜೊತೆನೇ ಇದ್ದು ನಿಂಗೇನು ಆಗದಿರೋ ಥರ ಯಾವಾಗಲೂ ನಾನು ಕಾಪಾಡ್ತೀನಿ ಪಾರು. ಇದು ಬರೀ ಮಾತಲ್ಲ, ಮಾರಿಗುಡಿ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಿರೋ ನೋಡಿ ಅನ್ಕ. ಆಮೇಲೆ ಇನ್ನೊಂದು ಮಾತೈತೆ, ನೀ ಅದನ್ನ ಎತ್ತಿಟ್ಕೊತೀಯೋ ಬರ್ದಿಟ್ಕೊತೀಯೋ ಅದು ನಿಂಗ್ಬಿಟ್ಟಿದ್ದು. ನೀನು ಯಾರನ್ನ ಇಷ್ಟಪಡ್ತಿದ್ಯಾ ಅವ್ರ ಜೊತೆನೇ ನಿನ್ನ ಲಗ್ನ ಆಯ್ತದೆ. ಇದಂತೂ ಸತ್ಯ. ಹಬ್ಬ, ನನಗೆ ಈಗ ಸಮಾಧಾನ ಆಯಿತು ಮಾವ. ನಾನು ಮಲಗ್ತೀನಿ. ಗುಡ್ ನೈಟ್. ನಿಂಗೂ ಅದೇ. ಅವ್ರ ಮನೆ ಮೆಟ್ಲು ಮ್ಯಾಕೆ ಎಣ್ಣೆ ಹೆಂಗ್ಲ ಬರ್ತದೆ? ಅಣು, ಸುಮ್ಮನೆ ಬೆಳಕು ನನಗೆ ಹುಚ್ಚಿಡ್ತದ. ನಂಗೆ ಯಾಕೋ ಇದೆಲ್ಲ ಆ ಓಡೋದೋಳು ಮಗ ಶಿವ ಅವನೇ ಮಾಡೋನೇ ಅಂತ ಅನಿಸ್ತದೆ. ನಾವೆಲ್ಲೇ ಹೋದ್ರು ನಮ್ಮ ಹಿಂದಿಂದ ನೆರಳು ಬಂದಂಗೆ ಬರ್ತವನೆ. ನನಗೆ 2 ತಪ್ಪ ಅವಮಾನ ಮಾಡುವನೆ. ಇವತ್ತು ನಮ್ಮ ಮನೆಗೆ ಬರಲಿ, ಮೂಳೆ ಹಾಕಬೇಕು, ಹಂಗೆ ಮಾಡ್ತೀನಿ. ಊರಾಗ ಏನಾರ ಕಾಲಿಟ್ರೆ ಕತ್ತರಿಸಿ ಬಿಸಾಕ್ತೀನಿ. ವಾಪ ಮಾಡ್ಕೊಬಡಕಲ್ಲ. ಆಗಲೇ ಮದುವೆ ಮಾತುಕತೆ ಮುಗ್ದದೆ, ಇಷ್ಟರಲ್ಲೇ ಮದುವೆನೂ ಆಗೋಯ್ತದೆ. ಅವರು ಇವತ್ತು ಮನೆಗೆ ಬರ್ತವ್ರೆ. ಆ ನನ್ನ ಮಗನ ಕತೆನ ಆಮ್ಯಾಕೆ ನೋಡ್ಕೊಳ್ಳೋಣ. ಯಾಕೆ ಮುಖ ಗಡಿಗೆ ಥರ ಊದ್ಕೊಂಡಿದೆ? ಶುಭ ಕಾರ್ಯಕ್ಕೆ ಹೊರಟಾಗ ಹೆಣ್ಣಿನ ಮುಖ ಅರಳಿರಬೇಕು. ಹೆಣ್ಣು ನಗ್ತಾ ಇದ್ದರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತೆ. ಇವರಿಬ್ಬರು ಕಲ್ತಿದ್ರೆ ಅಲ್ವಾ ಅದನ್ನು ನಿನಗೆ ಕಲಿಸೋದು. ಮಾವ,
ಏನೋ ಶಿವು ಬ್ಯಾಗ್ ಹಿಡ್ಕೊಂಡು ಬಂದಿದೀಯಾ? ಮಾವ ಆ ರೇಷನ್ದೊಂದು 4 ಐಟಮ್ ಬರೋದಿತ್ತು, ಅದೇ ಕೊಟ್ಟೋಗುಮ ಅಂತ ಬಂದೆ. ಒಳಗಿಟ್ಟು ಬರ್ತೀನಿ ಮಾವ. ಮಾವ ಒಳಗಿಟ್ಟಿವ್ನಿ. ಹಾಂ, ನಾವು ಮಾಸ್ತಿ ಕೊಪ್ಪಳು ಹೋಗಿ ಬರ್ತೀವಿ, ಅಲ್ಲಿ ಉತ್ಸವ ಇದೆ. ಓ ಒಂಟ್ರ ಮಾವ, ಹೋಗಿ ಬನ್ನಿ ಹೋಗಿ ಬನ್ನಿ. ಮಾವ ನಾನು ಹೊಡ್ತೀನಿ ಮಾವ. ಹೋಗ್ಬಾ, ಹೇಳಿದ್ದಿಲ್ಲ. ಛತ್ರಿ, ಡ್ರೈವರ್ನ ಕರಿ. ದಣಿ, ಅವರಿಬ್ಬರು ಹೊರಗೋಗವ್ರೆ. ಹೊರಗಡೆ ಹೋಗವ್ರ? ಎಲ್ಲೋಗವ್ರೆ ಮಾವ? ನಾ ಫೋನ್ ಮಾಡ್ತಿದ್ದೆ. ಮಂಜ ಎಲ್ಲಿದ್ಯಾ? ಅಯ್ಯಯ್ಯೋ, ಆಸ್ಪತ್ರೆನಾ? ಏಯ್ ಮಾವಂಗೆ ನಾನು ಹೇಳ್ತೀನಿ ಬಿಡು. ಸರಿ ಸರಿ, ನೀವು ಹುಷಾರಾಗಿ ಬಾ. ಮಾವ ಅವನಿಗೆ ಹುಷಾರಿಲ್ವಂತೆ. ಈ ನನ್ನ ಮಕ್ಕಳಿಗೆ ನಮಗೆ ಕೆಲಸ ಇದ್ದಾಗಲೇ ಹುಷಾರು ತಪ್ಪುತ್ತೆ. ದೇವ್ರೆ, ಮಾಸ್ತಿ ಕೊಪ್ಲಿಗೆ ಹೋಗೋದು ಕ್ಯಾನ್ಸಲ್ ಆಗ್ಲಪ್ಪ. ಶಿವು, ಗಾಡಿ ಕೀ ತಗೋ, ಕಾರ್ ತೆಗಿ, ಮಾಸ್ತಿ ಕೊಪ್ಲಿಗೆ ಹೋಗಿ ಬರೋಣ. ನಾನಾ? ಹೋಗಿ ಬರೋಣ ಬಾರೋ. ಸರಿ ಕಣ್ಮ, ಬಾರೋ ಬಾ. ಅಬ್ಬಾ, ಕಂಗುಡ್ಡೆ ಕಿತ್ತು ಬೆಂಗಿಡದಲ್ವ ಮಾದೇಶ್ವರ. ಚಿಕ್ಕಪ್ಪ ಚಿಕ್ಕಪ್ಪ ಬಾ ಆಟ ಆಡೋಣ. ಅವಾಗಿನ ನಿನ್ನನ್ನೇ ಹುಡುಕ್ತಾ ಇದ್ದೀನಿ. ಆಟ 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 ಬಾಲಾಟ. ಕೆಲಸ ಮಾಡೋ ಟೈಮ್ನಾಗ ಆಟ ಆಡ್ತೀಯಲ್ಲ? ಕಾರ್ ತೊಳ್ದ? ಉತ್ಸವಕ್ಕೆ ಚಿಕ್ಕ ಯಜಮಾನರನ್ನ ಕರ್ಕೊಂಡ್ಬರ್ಬೇಕು. ಉತ್ಸವಕ್ಕೆ ಹೊರಗೆ ಹೋಗೋಣ ಅಂತಿದ್ರೆ ಸೀಟಲ್ಲಿ ಒದ್ದೆ ಮಾಡ್ಬಿಟ್ಟಲ್ಲ. ಅಣ್ಣ ಹೊಡಿಬೇಡ ಅಣ್ಣ, ಹೊಡಿಬೇಡ ಅಣ್ಣ. ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೊಂಡು ಮೆರೆದಾಡೋ ಶೋಕಿ ಅಲ್ಲ ನಿಂಗೆ. ನೋಡು, ಇವತ್ತು ನಮ್ಮ ಮಾವನವ್ರು ಬರ್ತಾವ್ರೆ. ಅವ್ರ ಮುಂದೆ ನೀವೇನಾರ ಕಾಣಿಸ್ಕೊಂಡು ಯಾರು ಏನು ಎತ್ತ ಅಂತ ಹೇಳ್ದೋ, ನೀನು ಚರ್ಮ ಎಲ್ಲ ಸುಲಿದು ಚಪ್ಪಲಿ ಮಾಡ್ಕೊಂಡ್ಬಿಡ್ತೀನಿ ಸಾರ್. ಇವ್ನಿಗೆ ಎಷ್ಟು ಚರ್ಬಿ ಇದ್ರೆ ನಮ್ಮನೆ ಬಾಗಿಲು ಗಂಟ ಬರ್ತಾನೆ. ಇವತ್ತಿನ ಮುಗಿಸೇ ಬಿಡ್ತೀನಿ. ಲೇ ಸುಮ್ಕಿಲ್ಲ. ಇವಾಗ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಮದುವೆ ಮುಂದೋಯ್ತದೆ. ಮದುವೆ ಆಗೋ ಗಂಟ ತಡ್ಕ, ಆಮೇಲೆ ಹಿಡ್ಕ ನಿಂತ್ಕೊಳ್ಳ.
ಬರಬೇಕು ಮಾರಿಗುಡಿ ದೊರೆಗಳು. ಎಲ್ಲ ಆರಾಮ? ನಿಮ್ಮಲ್ಲೇ. ಸುಮ ಕತ್ಗೆ ಪಟ್ಟಿ ಬಂದದೆ. ಇದನ್ನು ಮೀರಿ ನಮ್ಮ ಪಾರೋ ತಂಟೆಗೆ ನೀನು ಬತ್ತೀನಿ ಅಂದರೆ ನಿಂಗೊಂದು ಗತಿ ಕಾಣಿಸದೆಯಾ?